ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶ್ವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನೀವೇನಾದ್ರು ಪೋರ್ಟರ್ ಡೆಲಿವರಿ ಜಾಬ್ಗೆ ಸೇರ್ಕೊಬೇಕು ಅಥವಾ ಪೋರ್ಟರ್ ಐಡಿ ಏನಾದ್ರು ಕ್ರಿಯೇಟ್ ಮಾಡ್ಕೊಬೇಕು ಅಂತ ಇದ್ದೀರಾ ಅಂತಂದರೆ ಹೇಗೆ ಸಿಂಪಲ್ ಸ್ಟೆಪ್ ಯೂಸ್ ಮಾಡ್ಕೊಂಡು ನಾವು ಜಾಯ್ನ್ ಆಗೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೋಡಿ, ಇವಾಗ ಓಪನ್ ಮಾಡ್ಕೊಂಡು ನಾನು ಕೂಡ ನಿಮಗೆ ಸ್ಕ್ರೀನಲ್ಲಿ ತಿಳಿಸ್ತೀನಿ. ಅದೇ ರೀತಿಯಲ್ಲಿ ನೀವು ಕೂಡ ಬೇಕಾದರೆ ಜಾಯ್ನ್ ಆಗ್ಬೋದು. ಆದರೆ ಈಸಿಯಾಗಿ ಜಾಯ್ನ್ ಆಗ್ಬೋದು, ಏನು ತುಂಬ ಏನು ಕಷ್ಟ ಇಲ್ಲ. ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಏನು ಅಂತ ಅಂದರೆ ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಬೇಕಾಗಿರೋದು ಪೋರ್ಟರ್ ಡ್ರೈವ್ ಆ್ಯಪ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿ. ಅವಾಗ ಪೋರ್ಟರ್ ಡ್ರೈವ್ ಪಾರ್ಟ್ನರ್ ಆ್ಯಪ್ ಅಂತ ಹೇಳ್ಬಿಟ್ಟು ಅಲ್ಲಿ ಬರುತ್ತೆ ನೋಡಿ. ಇವಾಗ ಅದು ಕೂಡ ಬಂದಿದೆ. ಇವಾಗ ಅದ್ರ ಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಇನ್ಸ್ಟಾಲ್ ಕ್ಲಿಕ್ ಮಾಡ್ತೀನಿ. ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ, ಇವಾಗ ಇನ್ಸ್ಟಾಲ್ ಕೂಡ ಆಗ್ತಾ ಇದೆ. ಅಂತಂದರೆ ಒಂದು 29-30 MB ಇದೆ ಅಂತ ಅಂದ್ಕೊಳ್ಳಿ ಅಷ್ಟೇ. 30 MB ನಾವು ಇವಾಗ ಇನ್ಸ್ಟಾಲ್ ಮಾಡ್ಕೊಬೇಕು ನೋಡಿ. ಇವಾಗ ಇನ್ಸ್ಟಾಲ್ ಕೂಡ ಆಯಿತು. ಇನ್ಸ್ಟಾಲ್ ಆಗ್ತಿದ್ದಂಗೆ ಏನು ಪ್ರೆಸ್ ಮಾಡಬೇಕು ಅಂತಂದರೆ ಓಪನ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಓಪನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಪರ್ಮಿಷನ್ ಕೇಳುತ್ತೆ, ಲೊಕೇಶನ್ ಪರ್ಮಿಷನ್ ಕೇಳ್ತಾ ಇದೆ. ಅದರಿಂದಾಗಿ ನೀವೇನು ಮಾಡಬೇಕು ಅಂತ ಅಂದರೆ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಪ್ರೆಸ್ ಮಾಡಬೇಕು. ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಲ್ಯಾಂಗ್ವೇಜ್ ಕೇಳುತ್ತೆ. ಅಂತ ಅಂದರೆ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಆಗಿದೆಯೋ ಆ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂತ ಅಂದರೆ ಇಂಗ್ಲೀಷ್ ಆದರೆ ಇಂಗ್ಲೀಷು, ಕನ್ನಡ ಆದರೆ ಕನ್ನಡ, ಆ ಥರ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾನೇನು ಮಾಡ್ತೀನಿ ಅಂತ ಅಂದರೆ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ ನಿಮ್ಮ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ನಿಮ್ಮ ನಂಬರ್ ಏನಿರುತ್ತೋ ಅದನ್ನು ಇಲ್ಲಿ ಎಂಟರ್ ಮಾಡಿ. ಆಮೇಲೆ ಕಂಡೀಷನ್ಗಳಿದೆ ಅಂತ ಅಂದರೆ ಟರ್ಮ್ ಆ್ಯಂಡ್ ಕಂಡೀಷನು, ಆಮೇಲೆ TDS ಡಿಕ್ಲರೇಷನ್ ಅಂತ ಇದೆಯಲ್ಲ, ಅದೆರಡಕ್ಕೂ ಕೂಡ ನೀವು ಟಿಕ್ ಮಾರ್ಕ್ ಮಾಡಿಬಿಟ್ಟು ಲಾಗಿನ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಲಾಗಿನ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ದಂಗೆ OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಆ OTPನ ಇಲ್ಲಿ ಎಂಟರ್ ಮಾಡಿ ವೆರಿಫೈ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ ನೋಡಿ. ಇವಾಗ ಅದ್ರ ಮೇಲೆ ಕೂಡ ಇವಾಗ ನಾನು ಕ್ಲಿಕ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಕೇಳುತ್ತೆ ಅಂತ ಅಂದರೆ ಇನ್ಕ್ರೀಸ್ ಯುವರ್ ಅರ್ನಿಂಗ್, ಚೇಂಜ್ ಸೆಟ್ಟಿಂಗ್ ಟು ರಿಸೀವ್ ಆರ್ಡರ್ ವೆನ್ ಯುವರ್ ಅಪ್ಲಿಕೇಶನ್ ಈಸ್ ಬ್ಯಾಕ್ಗ್ರೌಂಡ್ ಅಲೋ ಡಿಸ್ಪ್ಲೇ ಓವರ್ ದ ಆ್ಯಪ್ ಅಂತ ಕೇಳ್ತಾ ಇದೆ. ಅಂತಂದರೆ ಅಪ್ಲಿಕೇಶನ್ನ ಡಿಸ್ಪ್ಲೇ ಓವರ್ ದ ಆ್ಯಪ್ಗೆ ಕೇಳ್ತಾ ಇದೆ. ಅದರಿಂದಾಗಿ ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಇಲ್ಲಿ ಪಾರ್ಟ್ನರ್ ಅಂತ ಇದೆ ನೋಡಿ. ಪೋರ್ಟರ್ ಪಾರ್ಟ್ನರ್ ಅಂತ ಬಂದು ನಾಟ್ ಅಲೌಡ್ ಅಂತ ಇರ್ತಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿ. ಆಮೇಲೆ ನೆಕ್ಸ್ಟು ಡಿಸ್ಪ್ಲೇ ಓವರ್ ಅದರ್ ಆ್ಯಪ್ ಅಂತ ಇದೆಯಲ್ಲ, ಅದನ್ನು ಎನೇಬಲ್ ಮಾಡಿ. ಅದನ್ನು ಎನೇಬಲ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ ಓನರ್ ಡೀಟೇಲ್ಸು ಮೈನ್ ಇಲ್ಲಿ ನೀವು ಗಮನಿಸ್ಕೊಬೇಕಾಗಿರೋದು. ನೀವು ಓನರ್ ಡೀಟೇಲ್ಸ್ ಕೊಡ್ಬೇಕಾದ್ರೆ ಯಾವ ರೀತಿ ಕೊಡಬೇಕು ಅಂತ ಅಂದರೆ ನಿಮ್ಮದೇ ಬೈಕ್ ಆಗಿದ್ರೆ ನಿಮ್ಮ ಬೈಕ್ನ ಇಲ್ಲಿ ಕೊಡಿ. ನಿಮ್ಮದೇ ಬೈಕು, ನೀವೇ ರೈಡರ್ ಆಗಿದ್ರೆ ಏನು ಮಾಡಬೇಕು ಅಂತ ಅಂದರೆ ತುಂಬ ಜನ ಮಿಸ್ಟೇಕ್ ಮಾಡೋದು ಇಲ್ಲಿ ಗೈಸ್. ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಅಂದರೆ ಯಾರ್ದೋ ಹೆಸರಲ್ಲಿ ಬೈಕ್ ಇರುತ್ತೆ, ಆಮೇಲೆ ಯಾರ್ದೋ ಹಾಕಿ ಕೊಡ್ತಾರೆ, ಅವಾಗ ವೆರಿಫಿಕೇಷನ್ ಆಗಲ್ಲ, ವೆರಿಫಿಕೇಷನ್ ಫೇಲ್ ಆಗುತ್ತೆ. ಅದರಿಂದಾಗಿ ನೀವೇನು ಮಾಡಬೇಕು ಅಂತ ಅಂದರೆ ಮೊದಲನೇದಾಗಿ ಓನರು ನಿಮ್ಮ ಅಪ್ಪಂದೇ ಆಗಿರಲಿ ಗಾಡಿ, ಅಥವಾ ನಿಮ್ಮ ಅಣ್ಣಂದು, ನಿಮ್ಮ ತಮ್ಮಂದು, ಈ ಥರ ನಿಮಗೆ ಗೊತ್ತಿರೋದು ಯಾರು ಆಗಿರಲಿ, ಅವಾಗ ಏನು ಮಾಡಬೇಕು ಅಂತ ಅಂದರೆ ಗಾಡಿ ಅವ್ರದ್ದಾಗಿದ್ರೆ, ಗಾಡಿ ಓನರ್ ಯಾರು ಇರ್ತಾರೋ ಅವ್ರದ್ದೇ ಹಾಕಬೇಕು. ನೆಕ್ಸ್ಟು ನೀವು ಅಂದರೆ ಇವಾಗ ಓಡಿಸೋರು ಇರ್ತಾರಲ್ಲ, ಅವ್ರು ಏನು ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಇವಾಗ ಓನರ್ ನೇಮ್ ಹಾಕಿ. ಅಂತ ಅಂದರೆ RC ಯಾರ ಹೆಸರಲ್ಲಿ ಇರುತ್ತೋ ಅವ್ರದ್ದೇ ಹಾಕ್ಬೇಕಾಗುತ್ತೆ. ಅವ್ರದ್ದೇ ಆಧಾರ್ ಕಾರ್ಡ್ ಎಲ್ಲ ಹಾಕ್ಬೇಕಾಗುತ್ತೆ. ಓಡಿಸೋರ್ದಿಗೆ ಬೇರೆ ಸಪ್ರೇಟಾಗಿ ಆ ಥರ ID ಕ್ರಿಯೇಟ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಮೊದಲನೇದಾಗಿ ನಿಮ್ಮದೇ ಬೈಕ್ ಆದರೆ ನೀವೇನು ಮಾಡಿ ಅಂತ ಅಂದರೆ ನಿಮ್ಮ ಹೆಸರು ಇಲ್ಲಿ ಹಾಕಿ, ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ ಮಾಡಾದ್ಮೇಲೆ ನೆಕ್ಸ್ಟು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರಿಂದಾಗಿ ಇವಾಗ ಅಪ್ಲೋಡ್ ಅನ್ನೋದ್ರ ಮೇಲೆ ಹೆಸರು ಬರೆದ್ಬಿಟ್ಟು ಆಮೇಲೆ ಆಧಾರ್ ಕಾರ್ಡ್ ಅಪ್ಲೋಡ್ ಕೊಟ್ಟೆ. ಆಧಾರ್ ಕಾರ್ಡ್ ಅಪ್ಲೋಡ್ ಕೊಡ್ತಿದ್ದಂಗೆ ವೈಲ್ ಯೂಸಿಂಗ್ ದ ಅಪ್ಲಿಕೇಶನ್ ಅಂತ ಕೇಳುತ್ತೆ. ಅಂತ ಅಂದರೆ ಹಲೋ ಪೋರ್ಟರ್ ಪಾರ್ಟ್ನರು ಟೇಕ್ ಪಿಕ್ಚರ್ಸ್ ಆ್ಯಂಡ್ ರೆಕಾರ್ಡ್ ವಿಡಿಯೋ ಅಂತ ಕೇಳ್ತಾ ಇದೆ. ಅದಕ್ಕೆ ವೈಲ್ ಯೂಸಿಂಗ್ ದ ಆ್ಯಪ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಮೊದಲನೇದಾಗಿ ಫ್ರಂಟ್ ಫೋಟೋ ಕೇಳುತ್ತೆ. ಫ್ರಂಟ್ ಫೋಟೋನ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಮಾಡಿ. ಆಮೇಲೆ ಆಧಾರ್ ಕಾರ್ಡು ಬ್ಯಾಕ್ ಫೋಟೋ ಕೇಳುತ್ತೆ. ಬ್ಯಾಕ್ ಸೈಡಿಂದ ಕೂಡ ಅಷ್ಟೇ ನೀವು ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಎರಡೂ ಕೂಡ ಸಬ್ಮಿಟ್ ಮಾಡಿ. ಎರಡೂ ಕೂಡ ಸಬ್ಮಿಟ್ ಮಾಡಾದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ಅಪ್ಲೋಡೆಡ್ ಅಂತ ಬರುತ್ತೆ. ಅಪ್ಲೋಡೆಡ್ ಅಂತ ಬರ್ತಿದ್ದಂಗೆ ಕೆಳಗಡೆ ನೋಡಿ ಓನರ್ ಪಾನ್ ಕಾರ್ಡ್ ಅಂತ ಇದೆ. ಆ ಓನರ್ ಪಾನ್ ಕಾರ್ಡ್ ಮೇಲೆ ನೀವು ಇವಾಗ ಅಪ್ಲೋಡ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಅಪ್ಲೋಡ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಪಾನ್ ಕಾರ್ಡ್ ಫ್ರೆಂಡ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಬರುತ್ತೆ. ಅದನ್ನು ನಿಮ್ಮ ಪಾನ್ ಕಾರ್ಡ್ನ ಕ್ಲಿಕ್ ಮಾಡಿ ಹಾಕಿ. ಆಮೇಲೆ ನಿಮ್ಮ ಪಾನ್ ಕಾರ್ಡ್ದು ಬ್ಯಾಕ್ ಸೈಡಿಂದ ಕೇಳುತ್ತೆ. ಬ್ಯಾಕ್ ಸೈಡ್ದು ಕೂಡ ನೀವು ಕ್ಲಿಕ್ ಮಾಡಾಕಿ. ನೆಕ್ಸ್ಟ್ ಅದಾದ್ಮೇಲೆ ನೋಡಿ ಇವಾಗ ಓನರ್ ಪಾನ್ ಕಾರ್ಡ್ ಅಪ್ಲೋಡೆಡ್ ಅಂತ ಬಂದಿದೆ. ನೆಕ್ಸ್ಟ್ ಇವಾಗ ಓನರ್ ಸೆಲ್ಫಿ ಕೊಡಬೇಕಾಗುತ್ತೆ. ಅಂದರೆ ಹೇಳ್ತಾ ಇಲ್ವಾ, ಬೈಕ್ ಓನರ್ ಯಾರು ಇರ್ತಾರೋ ಅವ್ರದ್ದೇ ಕೊಡ್ಬೇಕು ನೀವು ಇಲ್ಲಿ, ನಿಮ್ದು ಕೊಡೋಕೋಬೇಡಿ ಡ್ರೈವಿಂಗ್ ಮಾಡೋರು ಅಂತ. ಬೇರೆ ಅದೇ ಹೇಳ್ತಾ ಇಲ್ವಾ, ನೀವು ಓನರು ಡ್ರೈವರ್ ಆಗೋದೇ ಬೇರೆ ಇರುತ್ತೆ, ಬೈಕ್ ಬೇರೆ ಹೆಸರಲ್ಲಿದ್ದರೆ ಬೇರೆ ರೀತಿಯಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದರಿಂದಾಗಿ ತಲೆಯಲ್ಲಿ ಇಟ್ಕೊಂಡು ಕ್ರಿಯೇಟ್ ಮಾಡಿ. ಈಗ ಓನರ್ ಸೆಲ್ಫಿ ಅನ್ನೋದನ್ನು ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ ನೋಡಿ. ಈಗ ಓನರ್ ಸೆಲ್ಫಿಗೂ ಕೂಡ ನಾನು ಏನು ಮಾಡ್ತೀನಿ ಅಂತ ಅಂದರೆ ಸೆಲ್ಫಿ ಕೊಡ್ತೀನಿ. ಈಗ ಓನರ್ ಸೆಲ್ಫಿ ಕೊಟ್ಬಿಟ್ಟು ಸಬ್ಮಿಟ್ ಅನ್ನೋದ್ರ ಮೇಲೆ ನಾನು ಪ್ರೆಸ್ ಮಾಡ್ತೀನಿ. ಸಬ್ಮಿಟ್ ಅನ್ನೋದ್ರ ಮೇಲೆ ನೋಡಿ ಈಗ ಅಪ್ಲೋಡೆಡ್ ಆಯಿತು. ಅಪ್ಲೋಡ್ ಆದಮೇಲೆ ಏನು ಮಾಡಬೇಕು ಅಂತ ಅಂದರೆ ಸಬ್ಮಿಟ್ ಅಂತ ಇದೆಯಲ್ಲ, ಆ ಸಬ್ಮಿಟ್ ಮೇಲೆ ಇವಾಗ ಪ್ರೆಸ್ ಮಾಡ್ತೀನಿ. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಈಗ ಇಷ್ಟೆಲ್ಲ ಆದಮೇಲೆ ವೆಹಿಕಲ್ ಡೀಟೇಲ್ಸ್ನ ಕೊಡಬೇಕಾಗಿರುತ್ತೆ ನೀವು. ಇವಾಗ ವೆಹಿಕಲ್ ಡೀಟೇಲ್ಸ್ಗೆ ನಿಮ್ಮ ವೆಹಿಕಲ್ ನಂಬರ್ ಏನಿದೆಯೋ ಆ
ಆ ವೆಹಿಕಲ್ ನಂಬರ್ನ ಅಲ್ಲಿ ಎಂಟರ್ ಮಾಡಿ ಅದಾದ್ಮೇಲಿಂದ ಆರ್ ಸಿ ಅಂತ ಇದೆಯಲ್ಲ, ಆರ್ ಸಿ ಹತ್ರ ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ ಆರ್ ಸಿನ. ಅಪ್ಲೋಡ್ ಅಂತ ಕೊಡಿ. ಅಪ್ಲೋಡ್ ಅಂತ ಕೊಡ್ತಂಗೆ ನಿಮ್ಮ ಆರ್ ಸಿದು ಫೋಟೋ ಕೇಳುತ್ತೆ, ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಂದ ಎರಡೂ ಕೂಡ ನೀವು ಈ ಥರ ತೆಗೆದುಬಿಟ್ಟು ಸಬ್ಮಿಟ್ ಅಂತ ಪ್ರೆಸ್ ಮಾಡಿ. ನೋಡಿ ಸಬ್ಮಿಟ್ ಅಂತ ಪ್ರೆಸ್ ಮಾಡ್ತಿದ್ದಂಗೆ ನೋಡಿ ಇವಾಗ ಅಪ್ಲೋಡೆಡ್ ಅಂತಲೂ ಕೂಡ ಬಂದಿದೆ. ಈಗ ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂತ ಅಂದರೆ ಸೆಲೆಕ್ಟ್ ದ ಸಿಟಿ ಆಫ್ ಆಪರೇಷನ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಅಂದರೆ ಬೆಂಗಳೂರೇ ಇರೋದು ಇಲ್ಲಿ, ನಮಗೆ ಇನ್ನೂ ಯಾವುದಾದಂಥ ಮೇಜರ್ ಸಿಟಿ ಇಲ್ಲ. ಅದರಿಂದ ಇವಾಗ ಬೆಂಗಳೂರನ್ನ ಟಿಕ್ ಮಾಡ್ಕೊತೀನಿ ನಾನು. ಬೆಂಗಳೂರನ್ನ ಟಿಕ್ ಮಾಡ್ಕೊಂಡು ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ನೋಡಿ ಇವಾಗ ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಬೆಂಗಳೂರು ಕೂಡ ಇವಾಗ ಸೆಲೆಕ್ಟ್ ಆಗಿದೆ. ಇಲ್ಲಿ ಮೇಯ್ನು ವೆಹಿಕಲ್ ಟೈಪ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಂದರೆ ನಮ್ಮ ಹತ್ರ ಟ್ರಕ್ ಇದ್ದರೆ ಟ್ರಕ್ಕು, 3 ವೀಲರ್ ಇದ್ದರೆ 3 ವೀಲರು, 2 ವೀಲರ್ ಇದ್ದರೆ 2 ವೀಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸದ್ಯಕ್ಕೆ ನನ್ನ ಹತ್ರ ಇರೋದು 2 ವೀಲರ್ ಅಲ್ವಾ, ಅದರಿಂದಾಗಿ 2 ವೀಲರ್ನ ಸೆಲೆಕ್ಟ್ ಮಾಡ್ಕೊತೀನಿ. 2 ವೀಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾಗ ಅದರದ್ದು ಕೂಡ ಕೇಳುತ್ತೆ, ಬಾಡಿ ಶೇಪ್ ಕೇಳುತ್ತೆ. ಅಂತ ಅಂದರೆ ಇವಾಗ ಬಾಡಿ ಟೈಪ್ ಯಾವ ಥರ ಇದೆ ಅಂತ ಅಂದರೆ ಸ್ಕೂಟಿನ ಅಥವಾ ಮಾಮೂಲಿ ನಮ್ಮ ಮೋಟರ್ ಸೈಕಲ್ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಅದರಿಂದಾಗಿ ನೀವು ಯಾವುದಿರುತ್ತೋ ನಿಮ್ಮದು ಸ್ಕೂಟಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೈಕ್ ಆದರೆ ಬೈಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಇವಾಗ ನಾನು ಬೈಕ್ನ ಸೆಲೆಕ್ಟ್ ಮಾಡ್ಕೊತೀನಿ. ಬೈಕ್ ಸೆಲೆಕ್ಟ್ ಮಾಡ್ಕೊತಿದ್ದಾಗೆ ಸೆಲೆಕ್ಟ್ ದ ಫ್ಯೂಯಲ್ ಟೈಪ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಅದರಿಂದಾಗಿ ಇವಾಗ ಏನು ಮಾಡಬೇಕು ಅಂತ ಅಂದರೆ ನಿಮ್ಮದು ಇವಿನ ಪೆಟ್ರೋಲ್ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಇವಿ ಆದರೆ ಇವಿ ಕೊಡಿ, ಪೆಟ್ರೋಲ್ ಆದರೆ ಪೆಟ್ರೋಲ್ ಕೊಡಿ. ಸದ್ಯಕ್ಕೆ ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ ಪೆಟ್ರೋಲ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಷ್ಟೆಲ್ಲ ಸೆಲೆಕ್ಟ್ ಮಾಡ್ಕೊತಿದ್ದಂಗೆ ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂತಂದರೆ ಕೆಳಗಡೆ ಸಬ್ಮಿಟ್ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆಯಲ್ಲ, ಆ ಸಬ್ಮಿಟ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಆ ಸಬ್ಮಿಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಪೇ ಫೀ ಅಂತ ಬರ್ತಾ ಇದೆ. ಅಂತಂದರೆ ನಾನು ಇವಾಗ ಐ ಡಿ ಕ್ರಿಯೇಟ್ ಮಾಡ್ಬೇಕಾದ್ರೆ ನನ್ನ ಹತ್ರ ಯಾವುದೇ ಆದಂಥ ಅಮೌಂಟ್ ತೊಗೊಳ್ತಿಲ್ಲ. ಅಂದರೆ ಕೆಲವೊಬ್ಬರು ಕಮೆಂಟ್ ಮಾಡ್ತಾ ಇರೋ ಅಂದರೆ 699 ರೂಪಾಯಿ ತೊಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಂದರೆ ಚೇಂಜ್ ಆಗ್ತಾ ಇರುತ್ತೆ ಗೈಸ್, ಅವಾಗವಾಗ ಫ್ರೀ ಕೊಡ್ತಾ ಇರ್ತಾನೆ, ಅವಾಗವಾಗ 200 ರೂಪಾಯಿ ಕೊಡ್ತಾ ಇರ್ತಾನೆ. ಈಗ ಸದ್ಯಕ್ಕೆ ನಾನು ಐ ಡಿ ಕ್ರಿಯೇಟ್ ಮಾಡುವಂಥ ಸಮಯದಲ್ಲಿ 1 ರೂಪಾಯಿ ತೊಗೊಳ್ತಾ ಇಲ್ಲ, 1 ರೂಪಾಯಿ ತೊಗೊಂಡಲ್ಲೇ ಐ ಡಿ ಕ್ರಿಯೇಟ್ ಮಾಡ್ಕೊತಾ ಇದ್ದೇನೆ. ಪೇ ಫೀ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಪ್ರೆಸ್ ಮಾಡ್ಬೇಕಾಗ್ತದೆ ಅಷ್ಟೇ, ಅದೇನು ತಗೊಳಲ್ಲ, 0 ರೂಪೀಸ್ ಅಲ್ವಾ. ಅದರಿಂದಾಗಿ ಡೈರೆಕ್ಟಾಗಿ ಮೈ ವೆಹಿಕಲ್ಸ್ ಅನ್ನೋದ್ರ ಮೇಲೆ ಇವಾಗ ಬರುತ್ತೆ. ಮೈ ವೆಹಿಕಲ್ಸ್ ಅಂತ ಬಂದಾದ್ಮೇಲೆ ನೋಡಿ ಇಲ್ಲಿ ಡ್ರೈವರ್ ಡೀಟೇಲ್ಸ್ ಮಿಸ್ಸಿಂಗ್ ಅಂತ ತೋರಿಸ್ತಾ ಇದೆ. ನೀವು ತಲೆ ಇಟ್ಕೊಬೇಕಾಗೋದು, ಇವಾಗ ಯಾರು ಬೈಕ್ ಓಡಿಸ್ತೀರೋ ಅಥವಾ ನೀವು ಗಾಡಿ ಓಡಿಸ್ತೀರೋ ಅವರು ಇವಾಗ ಇಲ್ಲಿ ಡ್ರೈವರ್ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಇಷ್ಟೊತ್ತರಿಗೆ ಓನರ್ ಕೊಡಬೇಕಾಗುತ್ತೆ. ಓನರ್ ಕಮ್ ಡ್ರೈವರ್ ಆದ್ರೆ ಹೇಳ್ತಾವೆ, ಎರಡೂ ಕೂಡ ಸೇಮ್ ಆಗುತ್ತೆ. ನೋಡಿ ಇವಾಗ ಬಂದು ಡ್ರೈವರ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ಬೇರೆಯವ್ರು ಓಡಿಸ್ತಾರೆ ಅಂತ ಅಂದರೆ ನೋ ಅಂತ ಕೊಟ್ಬಿಟ್ಟು ಅವ್ರದ್ದು ಡ್ರೈವರ್ದು ಫೋನ್ ನಂಬರು, ಆಮೇಲೆ ಡ್ರೈವರ್ ನೇಮು, ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಇರ್ತಲ್ಲ ಡ್ರೈವರ್ದು, ಅವ್ರದ್ದು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಈಗ ಸದ್ಯಕ್ಕೆ ನಮ್ಮದು ನಾವೇ ಓಡಿಸ್ತಾ ಇರೋದ್ರಿಂದ ಏನು ಮಾಡ್ತೀನಿ ಅಂತ ಅಂದರೆ ಎಸ್ ಅಂತ ಕೊಡ್ತೀನಿ ಅಷ್ಟೇ. ಅಂತಂದರೆ ನನ್ನ ಗಾಡಿನ ನಾನೇ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಎಸ್ ಅಂತ ಕೊಡ್ತೀನಿ. ಎಸ್ ಅಂತ ಕೊಡ್ತಿದ್ದಂಗೆ ಅದು ಆಟೋಮೆಟಿಕ್ಕಾಗಿ ನಮ್ಮ ನಂಬರ್ ಮತ್ತು ಫೋನ್ ಹೆಸರೆಲ್ಲ ಅದೇ ತೊಗೊಳುತ್ತೆ. ಅದನ್ನು ತೊಗೊಂಡ್ಮೇಲೆ ಈಗ ಡ್ರೈವಿಂಗ್ ಲೈಸೆನ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾವೇ ಯಾರು ಕೆಲಸ ಮಾಡ್ತೀವೋ ಅವ್ರದ್ದು ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರಿಂದ ಈಗ ನಾನು ಕೂಡ ಡ್ರೈವಿಂಗ್ ಲೈಸೆನ್ಸ್ ಓಪನ್ ಮಾಡಿದೆ. ನೋಡಿ ಈ ಥರ ಫ್ರಂಟ್ ಸೈಡಿಂದ ಒಂದು ಕೊಡಿ, ಫ್ರಂಟ್ ಸೈಡಿಂದ ಹಾಕ್ತಿದ್ದಂಗೆ ಬ್ಯಾಕ್ ಸೈಡಿಂದ ಒಂದು ಫೋಟೋನ ಕೊಡಿ. ಬ್ಯಾಕ್ ಸೈಡಿಂದ ಎಲ್ಲ ಕೊಟ್ಟಾದ್ಮೇಲಿಂದ ಅಪ್ಲೋಡೆಡ್ ಅಂತ ಬರುತ್ತೆ, ಡ್ರೈವಿಂಗ್ ಲೈಸೆನ್ಸ್ ಅಪ್ಲೋಡೆಡ್ ಅಂತ ಬರುತ್ತೆ. ಇವಾಗ ನೀವೇನು ಮಾಡಬೇಕು ಅಂತ ಅಂದರೆ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಪಾರ್ಟ್ನರ್ ಟ್ರೈನಿಂಗ್ ಪೆಂಡಿಂಗ್ ಅಂತ ಹೇಳಿ ಇಲ್ಲಿ ತೋರಿಸುತ್ತೆ. ಅಂದರೆ ನೀವು ಟ್ರೈನಿಂಗ್ನ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಟ್ರೈನಿಂಗ್ ಕಂಪ್ಲೀಟ್ ಆಗಲಿಲ್ಲ ಅಂತ ಅಂದರೆ ಐ ಡಿ ಇಲ್ಲಿ ವೆರಿಫೈ ಆಗೋದು ಇಲ್ಲ, ಐ ಡಿ ಓಪನ್ ಆಗೋಲ್ಲ. ಅದರಿಂದಾಗಿ ನೀವೇನು ಮಾಡಬೇಕು ಅಂತ ಅಂದರೆ ವಿಡಿಯೋ ನೋಡಿ. ಅಂದರೆ ಪ್ರತಿಯೊಂದು ಡೆಲಿವರಿ ಜಾಬ್ ಮಾಡ್ತೀವಿ ಅಂತ ಅಂದ್ರೂ, ಅಂದರೆ ಐ ಡಿ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದ್ರೂ ಇದೊಂದೇ ತುಂಬ ಲೆಂತ್ ಇರುತ್ತೆ. ಅಂದರೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಒಂದು ಫೀಲ್ಡಲ್ಲಿ ಮಾಡಿದ್ರೆ ಏನು ಮಾಡೋಕ್ಕಲ್ಲ, ನೋಡಲೇಬೇಕಾಗುತ್ತೆ. ಫುಲ್ಲು ವೀಡಿಯೋಗಳು ಕೂಡ ಬರುತ್ತೆ. ಆಮೇಲೆ ವೀಡಿಯೋಗಳು ಕೂಡ ನೋಡಿ. ಅಂದರೆ ಡಾಕ್ಯುಮೆಂಟ್ ಅಪ್ರೂವಲ್ ಟೈಮ್ ಎಷ್ಟು ದಿನ ಕೇಳ್ತಾ ಇದೆ ನೋಡಿ, 4 ದಿವಸ ಕೇಳ್ತಾ ಇದೆ. ಅಂದರೆ 4 ದಿವಸ ಆದಮೇಲೆ ಐ ಡಿ ಕ್ರಿಯೇಟ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ನಂದು ಅಂದರೆ ಹೇಳ್ತಾವಾ ಡಾಕ್ಯುಮೆಂಟ್ ಕರೆಕ್ಟಾಗಿ ಡಾಕ್ಯುಮೆಂಟು ಮತ್ತು ಎಲ್ಲ ಕರೆಕ್ಟಾಗಿ ಹಾಕಿ ಅವಾಗ ಏನಾಗುತ್ತೆ ಅಂತಂದರೆ ಟೈಮೇ ತೊಗೊಳಲ್ಲ, ಈಸಿಯಾಗೆ ಮಾಡ್ಕೊಡ್ತಾನೆ. ಅದು ಬಿಟ್ಬಿಟ್ಟು ನಾವು ಅವ್ರದ್ದೊಬ್ರದ್ದು ಇವ್ರದ್ದೊಬ್ರು ಹಾಕಿ ಎಲ್ಲ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ಯಾವುದೇ ಆದಂಥ ಐ ಡಿ ವೆರಿಫೈ ಆಗಲ್ಲ. ನಾನು ಪ್ರತಿ ವೀಡಿಯೋದಲ್ಲಿ ನಾನು ನಿಮ್ಗೆ ಇದೆ ಹೇಳೋದು, ಒಂದು ವೆರಿಫಿಕೇಷನ್ ಆಗ್ತಾಯಿಲ್ಲ, ವೆರಿಫಿಕೇಷನ್ ಆಗ್ತೀರಾ ಅಂತ ಇರೋಲ್ಲ. ದಯವಿಟ್ಟು ಕರೆಕ್ಟಾಗಿರೋದು. ಯಾಕೆಂದರೆ 4 ದಿವಸ ಕೇಳ್ದವನಷ್ಟೇ, ಬಟ್ 5 ನಿಮಿಷಕ್ಕೇ ಆ್ಯಕ್ಟಿವೇಟ್ ಆಗೋಗುತ್ತೆ. ಬನ್ನಿ ಇವಾಗ ಅಂದರೆ ನಿಮ್ಮ ದಿನ ಒಂದಕ್ಕೆ ಎಷ್ಟು ಬೇಕಾದ್ರೂ ವೆಹಿಕಲ್ನ ಆ್ಯಡ್ ಮಾಡ್ಬೋದು. ಈಗ ನೆಕ್ಸ್ಟ್ ಇವಾಗ ಟ್ರೈನಿಂಗ್ ನೋಡ್ಬೋಣ. ಟ್ರೈನಿಂಗ್ ಓಕೆ ಕೊಟ್ಟು ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಕೇಳುತ್ತೆ. ಸದ್ಯಕ್ಕೆ ಇವಾಗ ನಾನು ಇದನ್ನು ಕನ್ನಡದಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಟ್ರೈನಿಂಗ್ನ ಸೆಲೆಕ್ಟ್ ಮಾಡಿಕೊಂಡೆ. ಟ್ರೈನಿಂಗ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಟ್ರೈನಿಂಗ್ ಎಲ್ಲ ನೋಡಬೇಕಾಗುತ್ತೆ. ನೋಡಿ ಈ ಥರ ಟ್ರೈನಿಂಗ್ಗಳು ಬರ್ತಾ ಇರುತ್ತೆ. ಪ್ರತಿಯೊಂದನ್ನು ಕೂಡ ನೀವು ನೋಡಬೇಕಾಗುತ್ತೆ. ನೋಡಾದ್ಮೇಲೆ ಏನಾಗುತ್ತೆ ಅಂತ ಅಂದರೆ ನೆಕ್ಸ್ಟ್ ನಿಮಗೆ ಒಂದು ಡಮ್ಮಿ ಆರ್ಡರ್ನ ಕೊಡ್ತಾನೆ. ಅಂದರೆ ನೀವು ಟ್ರೈನಿಂಗ್ ಕಂಪ್ಲೀಟ್ ಆಗ್ತಿದ್ದಂಗೆ ನೀವು ಕರೆಕ್ಟಾಗಿ ಹಾಕಿದ್ದೀರಾ ಎಲ್ಲ ಅಂತ ಅಂದರೆ ಡಾಕ್ಯುಮೆಂಟು ಐ ಡಿ ಆ್ಯಕ್ಟಿವೇಟ್ ಆಗೋಗುತ್ತೆ. ಐ ಡಿ ಆ್ಯಕ್ಟಿವೇಟ್ ಆಗ್ತಿದ್ದಂಗೆ ನೀವೇನು ಮಾಡಬೇಕು ಅಂತ ಅಂದರೆ ಒಂದು ಡಮ್ಮಿ ಆರ್ಡರ್ ಕೊಡ್ತಾನೆ. ಅಂದರೆ ಆರ್ಡರ್ನ ಯಾವ ರೀತಿ ಪಿಕ್ ಮಾಡೋದು, ನಮ್ಗೆ ಆರ್ಡರ್ ಯಾವ ರೀತಿ ಬರುತ್ತೆ, ಯಾವ ರೀತಿ ಆರ್ಡರ್ನ ಡ್ರಾಪ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಡಮ್ಮಿ ಆರ್ಡರ್ ಬರುತ್ತೆ. ಆ ಡಮ್ಮಿ ಆರ್ಡರ್ನ ನೀವು ಕಂಪ್ಲೀಟ್ ಮಾಡಬೇಕಾದ್ರೆ ಡಮ್ಮಿ ಆರ್ಡರ್ನ ಕಂಪ್ಲೀಟ್ ಮಾಡಾದ್ಮೇಲೆ ನೀವು ಆರಾಮಾಗಿ ನೆಕ್ಸ್ಟ್ ಡ್ಯೂಟಿಗೆ ಹೋಗ್ಬೋದು. ಆ ಡಮ್ಮಿ ಆರ್ಡರ್ ಕಂಪ್ಲೀಟ್ ಆಗ್ತಿದ್ದಂಗೆ ನೀವು ಬೇಕು ಅಂತ ಅಂದರೆ ಬೇಕಾದ್ರೆ ಆನ್ಲೈನ್ಗೆ ಹೋಗ್ಬಿಟ್ಟು ನೀವು ಬೇಕಾದ್ರೆ ಡ್ಯೂಟಿನ ಮಾಡ್ಬೋದು. ನೋಡಿ ಎಷ್ಟು ಈಸಿಯಾಗಿ ಹೇಳ್ತಾವ, ಒಂದು 5 ನಿಮಿಷ ಅಷ್ಟೇ. ಆ ಟ್ರೈನಿಂಗ್ ಮುಗಿಸ್ಕೊಂಬರೋ ಅಷ್ಟರಲ್ಲಿ
ಆಲ್ರೆಡಿ ಐ ಡಿನೇ ಆ್ಯಕ್ಟಿವೇಟ್ ಆಗುತ್ತೆ. ಮೇಯ್ನು ಡಾಕ್ಯುಮೆಂಟ್ಗಳನ್ನ ಕರೆಕ್ಟಾಗಿ ಹಾಕಲ್ಲ, ಎಲ್ಲೆಲ್ಲೋ ತಗೊಂಡೋಗಿ ಎಲ್ಲೆಲ್ಲೋ ಒಂದು ಹತ್ರ ಹಾಕಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಐ ಡಿಗಳು ಆ್ಯಕ್ಟಿವೇಟ್ ಆಗಲ್ಲ. ನೋಡಿ ಎಷ್ಟು ಈಸಿಯಾಗಿ ಪೋರ್ಟಲ್ಗೆ ಜಾಯ್ನ್ ಆಗೋದು, ಪೋರ್ಟಲ್ ಐ ಡಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.